ಮುಂದಿನ ದಿನಗಳಲ್ಲಿ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಯಾರೋ ಮೇಲಿಂದ ಬಂದು ಸಮಾಜ ಕಟ್ಟಲ್ಲ. ನಮ್ಮ ಮಧ್ಯದಲ್ಲಿ ನಾವೇ ತಯಾರಾಗಬೇಕು, ನಮ್ಮ ಮಧ್ಯದಲ್ಲಿ ನಾವೇ ಒಗ್ಗೂಡಬೇಕು, ನಮ್ಮ ಭವಿಷ್ಯವನ್ನ ನಾವೇ ತೀರ್ಮಾನ ಮಾಡಬೇಕು. ನಿಟ್ಟಿನಲ್ಲಿ ರಾಕೇಶ್ ಕಾಂಬಳೆ ಅವರು ಇವತ್ತು ಅವರೆಲ್ಲ ಗೆಳೆಯರ ಜೊತೆಗೆ ಪಿ ರಾಜು ಮತ್ತೆ ನಾವು ಜೊತೆಯಾಗಿ ಈ ಸಮಾಜದ ಕೆಲಸ ಮಾಡೋಣ ಅಂತ ಹೇಳಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದನ್ನ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಯಾವತ್ತಿಗೂ ಇರ್ತಾನೆ, ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಮಾಡ್ತವೆ. ನಾನು ರಾಕೇಶ್ ಅವರು ಜೊತೆಯಾಗಿ ಸೇರಿ ಈ ಸಮಾಜದ ಸೇವೆ ಮಾಡುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡ್ತವೆ. ಇದು ಕೂಡ ಅನ್ಯಾಯ ಆಗಲಾರದ ರೀತಿ, ಒಬ್ಬರ ಮೇಲೂ ಕೂಡ ಶೋಷಣೆ ಆಗಲಾರದ ರೀತಿ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿಯಾಗಿ ನಿಲ್ಲೋದ್ರ ಮೂಲಕ, ಶಕ್ತಿ ಇರೋರು ಹೇಗೋ ಬದುಕೊಳ್ತಾರೆ, जिसके अंदर ताकत है वो कैसे भी जिंदगी जी लेते हैं, लेकिन हमारा सोच किसके ऊपर रहना, आखिरी इंसान तक अंदर हिम्मत नहीं, किसके अंदर वो जुबान नहीं, उसको साथ देना, इंसान के साथ, गरीब के साथ किसके अंदर उतना हिम्मत नहीं होती, उनके साथ खड़े होना ये सियासत में बहुत ही इंपॉर्टेंट है, पॉलिटिक्स में ये बहुत इंपॉर्टेंट है. ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಜೊತೆಗೆ ನಿಲ್ಲುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮತ್ತೆ ರಾಕೇಶ್ ಕಾಂಬಳೆ ಅವರು ಅವರೆಲ್ಲ ಗೆಳೆಯರ ಬಳಗ ಒಟ್ಟಾಗಿ ಸೇರಿ ನಾವು ಮಾಡ್ತೇವೆ ಅಂತ ಹೇಳ್ತಾ, ಇವತ್ತು ಚುನಾವಣೆ ಅಂದ್ರೆ ನಾವು ಈಗಿರುವ ವಾತಾವರಣವನ್ನ ಮತ್ತಷ್ಟು ಬದಲಾವಣೆ ಹೇಗೆ ಮಾಡಬಹುದು, ಈಗಿರುವಂತಹ ವಾತಾವರಣದಲ್ಲಿ ಇರುವಂತಹ ದಬ್ಬಾಳಿಕೆಯನ್ನ ಹೇಗೆ ನಿಲ್ಲಿಸಬಹುದು, ಸರ್ಕಾರದ ಯೋಜನೆಗಳು ಅದು ಯಾರಿಗೆ ಮುಟ್ಟಬೇಕು ಅವರಿಗೆ ಮುಟ್ಲಾರದೆ ಎಲ್ಲೋ ಒಂದು ಕಡೆ ಲೂಟಿ ಆಗ್ತಾ ಇದ್ರೆ ಅದನ್ನ ಹೇಗೆ ತಡೆಯಬಹುದು, ಇದರ ಉಪಯೋಗ ಈ ಸಮಾಜಕ್ಕೆ ಹೇಗೆ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ರಾಜಕಾರಣ ಮಾಡೋದಿರುತ್ತೆ. ಒಬ್ಬರಿಂದ ಇದು ಬದಲಾವಣೆ ಸಾಧ್ಯ ಆಗಲ್ಲ, ಎಲ್ಲರೂ ಸೇರಿದಾಗ ಬದಲಾವಣೆ ಸಾಧ್ಯ ಆಗತ್ತೆ. ಆ ಬದಲಾವಣೆಗೆ ನಾವು ನೀವು ಜೊತೆಯಾಗಿ ಹೆಜ್ಜೆ ಇಡೋಣ ಅಂತ ಹೇಳ್ತಾ ಇವತ್ತು ಬಹಳ ಒಳ್ಳೆ ಸುದ್ದಿಯನ್ನ ಕೊಡ್ಲಿ.